ಇನ್ನು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿರುವ ಆರೋಪದ ವಿಚಾರವಾಗಿ ಇವತ್ತು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ದೂರುದಾರ ಮಾಸ್ಕ್ ಮ್ಯಾನ್ ಜೊತೆಗೆ ಕೆಲಸ ಮಾಡ್ತಾ ಇದ್ದ ರಾಜು ಎಂಬಾತ ಎಸ್ಐಟಿ ವಿಚಾರಣೆಯನ್ನ ಎದುರಿಸಿದ್ದು ಹಲವು ಸಂಗತಿಗಳನ್ನು ತೆರೆದಿಟ್ಟಿದ್ದಾನೆ. ನೂರಾರು ಶವ ಹೂತಿದ್ದು ಸುಳ್ಳು ಅಂತಾನೂ ಹೇಳಿದ್ದಾನೆ. ಈ ಮುಖೇನವಾಗಿ ಧರ್ಮಸ್ಥಳ ಕೇಸ್ಗೆ ಹೊಸ ಟ್ವಿಸ್ಟ್ ಕೂಡ ಕೊಟ್ಟಿದ್ದಾನೆ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿರೋದು ಸುಳ್ಳು. ದಿನಕ್ಕೊಂದು ಟ್ವಿಸ್ಟ್, ಕ್ಷಣಕ್ಕೊಂದು ತಿರುವು. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಡಲಾಗಿದೆ ಎಂಬ ಆರೋಪಕ್ಕೆ ಸಂಬಂಧಿಸಿದಂತೆ ದಿನಕ್ಕೊಂದು ವಿಚಾರ ಬಯಲಾಗ್ತಿದೆ. ಮಾಸ್ಕ್ ಮ್ಯಾನ್ ಜೊತೆ ಕೆಲಸ ಮಾಡಿದ್ದ ರಾಜು ಎಂಬಾತನನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದು ಸ್ಫೋಟಕ ಸಂಗತಿಗಳನ್ನ ಬಿಚ್ಚಿಟ್ಟಿದ್ದಾನೆ. ನೀವು ನೂರಾರು ಶವ ಹೂತಾಕದ ಸಂದರ್ಭದಲ್ಲಿ ನೀವು ಇರಲಿಲ್ವಾ? ಇಲ್ಲ ಸರ್, ಆವಾಗ ಇರಲಿಲ್ಲ ಸರ್. ನೀವು ಇದ್ರು ಅಂತ ಹೇಳ್ತಾರೆ. ಇಲ್ಲ ಸರ್, ಶವ ಹೂತಾಕಿದ್ರು. ಇಲ್ಲ ಸರ್, ಅದೆಲ್ಲ ಸುಳ್ಳದು ಸರ್. ಈಗ ಅವ್ರು ಹೇಳ್ತಾರೆ ನೂರಾರು ಶವಗಳನ್ನ ಹೂತಾಕಿದ್ದೀನಿ ಅಂತ. ಎಲ್ಲಿ ಸರ್, ಈ JCB ತೆಗಿತಾನೆ ಸರ್, ಎಲ್ಲಿ ಒಂದು ಸಿಗ್ಲಿಲ್ವಲ್ಲ. ಇವ್ನ ಯಾಕೆ ಇಲ್ದ್ರೆ ಸುಳ್ಳೆಲ್ಲ ಹೇಳ್ಬೇಕು? ಈ ಹೆಗಡೆ ಅಣ್ಣ ತಮ್ಮದಿರು ಪಾಪ ಯಾಕೆ ಸರ್ ಇದೆಲ್ಲ ಇದು ಮಾಡಬೇಕು? ದೇವಸ್ಥಾನಕ್ಕೆ ಒಂದು ಕೆಟ್ಟ ಹೆಸರು ತಗೊಬಂದಲ್ಲ ಈಗ. ಇದೆಲ್ಲ ತಪ್ಪಲ್ವಾ ಸರ್? ಇದು ಯಾಕೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಅದೇನ ಸರ್, ದುಡ್ಡುಗೋಸ್ಕರ ಮಾಡ್ತಾ ಇದ್ದಾನೆ, ಏನು ಮಾಡ್ತಾ ಇದ್ದಾನೆ ಒಂದು ಅರ್ಥ ಆಯ್ತಲ್ಲ ಸರ್. ಹೂತಾಗ್ಲಿಲ್ಲ ಸರ್, ನಾವು ಆಂಬುಲೆನ್ಸ್ ಕೊಟ್ಟು ಕಳ್ಸ್ಬಿಟ್ಟ ನಾವು. ನೀವು ಹೂತಾಕಿಲ್ಲ? ಇಲ್ಲ ಸರ್, ಶವ ಇಳಿಸೋದು ನದಿಯಿಂದ ಎತ್ಕೊಂಡು ಬರೋದ ಮಾತ್ರ ಅಷ್ಟೇ. ತಗೊಬಂದು ದಂಡೆ ಮೇಲೆ ಮಡಿಗೆ ಅದನ್ನ ಪ್ಯಾಕ್ ಮಾಡಿ ಅವ್ರಿಗೆ ವಾಸನೆ ಬರೋದೇ ಥರ ಪ್ಯಾಕ್ ಮಾಡಿ ಆಂಬುಲೆನ್ಸ್ಗೂ ಕೊಟ್ಟು ಕಳಿಸ್ಬಿಡ್ತೀವಿ ನಾವು. ತಗೊಂಡೋಗಲ್ಲಿ ಇಳಿಸ್ಬಿಟ್ಟು ನೆಟ್ಟಿಗೆ ಬಂದ್ಬಿಡ್ತೀವಿ ನಾವು. ದೂರುದಾರ ನಮ್ಮ ಪಕ್ಕದ ಮನೆಯಲ್ಲೇ ಇದ್ದ. ಇನ್ನು ದೂರುದಾರ ನಮ್ಮ ಪಕ್ಕದ ಮನೆಯಲ್ಲೇ ಇದ್ದ ಎಂದಿರೋ ರಾಜು, ಅವನು ಮೂಲತಃ ತಮಿಳುನಾಡಿನವನಾಗಿದ್ದು ಕೊಳ್ಳೇಗಾಲದಲ್ಲಿದ್ದ ಅಂತ ಹೇಳಿದ್ದಾರೆ. ಆ ಬಳಿಕ ನಮ್ಮ ಪಕ್ಕದ ಮನೆಯಲ್ಲೇ ಇದ್ದ ಎಂದಿದ್ದಾರೆ. ಕರ್ನಾಟಕದವರಲ್ಲ? ಅಲ್ಲಲ್ಲ ಸರ್, ಕರ್ನಾಟಕದವ್ರಲ್ಲ, ತಮಿಳ್ನಾಡವ್ರು, ಎಲ್ಲ ತಮಿಳ್ನಾಡವ್ರವರು, ಕೊಳ್ಳೇಗಾಲದವರು. ನಿಮ್ಗೆ ಅದು ಅಲ್ಲೋದ್ಮೇಲೆ ಗೊತ್ತಾಗಿತ್ತು? ಅಲ್ಲೋದ್ಮೇಲೆ ಪರಿಚಯ ಆಗಿದ್ದು. ನಮ್ಮ ಅತ್ತೆ ಎಲ್ಲ ಅಲ್ಲಿ ಕೆಲಸ ಮಾಡ್ಕೊಂಡಿದ್ರಲ್ಲ, ಆವಾಗ ಗೊತ್ತಾಗಿದ್ದು ನಮ್ಗೆಲ್ಲ. ಅಲ್ಲೊಬ್ಬ ವ್ಯಕ್ತಿ ಬಂದವರು ಮಾಸ್ಕ್ ಹಾಕೊಂಡು, ಅದೇ ಗೊತ್ತೇ. ಅವಾಗ ಗೊತ್ತಾ ನಿಮ್ಗೆ ಅವರು ಪರಿಚಯ ಇದ್ದಾರಾ? ಪಕ್ಕದ ಮನೇನ ಅವನೇ ಅಡ್ರೆಸ್ ಕೊಟ್ಟಿರೋದು ನಮ್ದು. ಅಲ್ಲಿ ಪಕ್ಕದ ನಿಮ್ ಜೊತೆಗೆ ಇದ್ರು. ಹಾ, ಈಗ ನೀವು ಅವ್ರ ಜೊತೆಗೆ ಹೋಗಿ ಶವ ಹೂತಾಕೋದು ಆ ಕೆಲಸ ಮಾಡ್ತಿದ್ರ ನೀವು? ಅವ್ರು ಬರ್ತಾ ಇದ್ರಲ್ಲ ನಮ್ಮ ಜೊತೆಲಿ. ನಾನು ಒಬ್ಬ ನೀರಲ್ಲಿ ಮುಳುಗಿ ಎಲ್ಲ ಹುಡುಕಿ ತಗೋಬರಕಾದದೆ. ಅವರು ಬರ್ತಾ ಇದ್ರು, ಅವ್ರ ಅಣ್ಣ ಬರ್ತಾ ಇದ್ರು. ಧನಿಗಳ ಮೇಲೆ ಸುಳ್ಳು ಆರೋಪ ಯಾಕೆ ಮಾಡಬೇಕು? ನಾನು ಧರ್ಮಸ್ಥಳದಲ್ಲಿದ್ದಾಗ 2 ಮೃತದೇಹ ನೋಡಿದ್ದೆ. ಅದನ್ನು ನಾವು ಹೂತಿಲ್ಲ, ಆಂಬ್ಯುಲೆನ್ಸ್ನಲ್ಲಿ ಪ್ಯಾಕ್ ಮಾಡಿ ಕಳುಹಿಸಿದ್ವಿ ಅಂತ ರಾಜು ಹೇಳಿದ್ದಾರೆ. ಹಾಗೆ ಧರ್ಮಸ್ಥಳದ ಧನಿಗಳ ಮೇಲೆ ಯಾಕೆ ಸುಳ್ಳು ಆರೋಪ ಮಾಡಬೇಕು ಅಂತ ದೂರುದಾರನ ವಿರುದ್ಧ ರಾಜು ಕಿಡಿಕಾರಿದ್ದಾರೆ. ಅವ್ರು ಕರ್ಕೋಗಿ ಸರ್ ಏನೇನಾಯ್ತು ಅಂತ ಕೇಳಿದ್ರು. ಸರ್ ನಮ್ಗೆ ಎಷ್ಟು ಜನ ಹೂತಾಕಿದ್ರು ಅಂತ ಕೇಳಿದ್ರು. ಸರ್ ನಾನು ಕೆಲ್ಸಕ್ಕೆ ಹೋಗಿ 7-8 ವರ್ಷ ಆಯಿತು. ನನಗೆ ಗೊತ್ತಿದ್ದು 2 ಸರ್ ಬಾಡಿ. ಒಂದು ಮರದಲ್ಲಿ ನ್ಯಾಣ ಕೊಂಡು ಇದ್ದದೊಂದು, ಅದು ಮುಖ ಈಗ ಏನೂ ಸಿಗ್ತಾ ಇರಲಿಲ್ಲ, ಅದು ಜೆನ್ಸು. ಇನ್ನೊಂದು ಬಾಡಿ ನೀರಲ್ಲಿ ಬಿದ್ದಿತ್ತು, ಎಲ್ಲ ಹುಳ ಬಿದ್ದು ಕೊಳ್ತೋಗಿತ್ತು ಅದು. ಅದನ್ನು ಡಾಕ್ಟ್ರು ಬಂದರು, ಪೊಲೀಸ್ನವರು ಬಂದರು, ಆಂಬುಲೆನ್ಸ್ ಎಲ್ಲ ಬಂತು. ಅದನ್ನು ಕವರ್ ಮಾಡಿ ನಾವು ಜೀಪಲ್ಲಿ ಕಳ್ಸೋಣ ಸರ್. ನಾವು ನನಗೆ ಸರ್ ಇದು ಇಲ್ದಿರೋದೆಲ್ಲ ಸ್ವಲ್ಪ ದನಿಗಳ ಮೇಲೆಲ್ಲ ಇದು ಮಾಡ್ತಾಯಿದ್ದಾರೆ ಸರ್. ಅದೆಲ್ಲ ತಪ್ಪಲ್ವ ಸರ್? ಇವಾಗ 100 ಜನ ಸುಮ್ಮನೆ ಎಲ್ಲ ಅಲ್ಲಿ ಇಲ್ಲಿ ಬಳಿತಾವ್ರೆ. ಯಾಕೆ ಸರ್ ಸುಮ್ಮನೆ? ಪಾಪ ಅವ್ರಿಗೆಲ್ಲ ಏನು ಕೆಲಸಗಳು ಇರ್ತದೆ ಏನು, ಇವರೆಲ್ಲ ಇಲ್ದಿರೋದನ್ನೆಲ್ಲ ಇದು ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ. ರಾಜುನನ್ನ ಸುಮಾರು ಅರ್ಧ ಗಂಟೆಗಳ ಕಾಲ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ, ಮಾಹಿತಿ ಸಂಗ್ರಹಿಸಿದ್ದಾರೆ. ಧರ್ಮಸ್ಥಳದ ವಿಚಾರವಾಗಿ ಇಡಿ ತನಿಖೆಗೆ ಆಗ್ರಹ. ಧರ್ಮಸ್ಥಳ ಪ್ರಕರಣವೀಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೆಗೂ ತಲುಪಿದೆ. ಧರ್ಮಸ್ಥಳದಲ್ಲಿ ಅಪಪ್ರಚಾರ ನಡೆಯುತ್ತಿದೆ. ಈ ಎಲ್ಲ ತಂಡಗಳಿಗೆ ಫಾರಿನ್ ಫಂಡಿಂಗ್ ಬಂದಿದೆ. ಈ ಬಗ್ಗೆ ಇಡಿ ತನಿಖೆ ನಡೆಸಬೇಕು ಅಂತ ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ಪತ್ರ ಬರೆದಿದ್ದಾರೆ. ಧರ್ಮಸ್ಥಳ ಕೇಸ್ನಲ್ಲಿ ಅಂತಾರಾಷ್ಟ್ರೀಯ ಷಡ್ಯಂತ್ರ. ಇನ್ನು ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಗಂಭೀರ ಆರೋಪ ಮಾಡಿದ್ದಾರೆ. ಧರ್ಮಸ್ಥಳ ಕೇಸ್ನಲ್ಲಿ ಅಂತಾರಾಷ್ಟ್ರೀಯ ಷಡ್ಯಂತ್ರವಿದೆ ಅಂತ ಭರತ್ ಶೆಟ್ಟಿ ಹೇಳಿದ್ದಾರೆ. ಯಾರು ಫಂಡಿಂಗ್ ಮಾಡಿದ್ದಾರೆ ಎಲ್ಲ ಗೊತ್ತಾಗಬೇಕಿದೆ ಅಂತ ಆಗ್ರಹಿಸಿದ್ದಾರೆ. ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದ ಹುನ್ನಾರ, ಒಂದು ಷಡ್ಯಂತ್ರ ಇದರಿಂದ ಇದೆ. ಈ ಷಡ್ಯಂತ್ರನ ಭೇದಿಸಬೇಕಾಗಿದೆ. ಯಾರು ಇದ್ರ ಹಿಂದಿದ್ದಾರೆ, ಯಾಕೆ ನೆರೇಟಿವ್ನ ಕ್ರಿಯೇಟ್ ಮಾಡಿದರು, ಈ ರೀತಿಯ ನೆರೇಟಿವ್ನ ಏನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಇಲ್ಲಿ ನಾವು ಕೋಟ ಶ್ರೀನಿವಾಸ ಪೂಜಾರಿ ಅವರು ಅಮಿತ್ ಶಾ ಅವರಿಗೆ ಏನು ಲೆಟರ್ ಬರೆದಿದ್ದಾರೆ, ಇಡಿಯ ಮೂಲಕ ತನಿಖೆ ಆಗಬೇಕು, ಇವರ ಫಂಡಿಂಗಲ್ಲಿ. ಆರೋಪ ಪ್ರತ್ಯಾರೋಪ, ಷಡ್ಯಂತ್ರ ಕುತಂತ್ರಗಳು ಏನೇ ಇರಲಿ, ಸದ್ಯ ಶೋಧ ಕಾರ್ಯ ಸ್ಥಗಿತವಾಗಿದ್ದು ಎಸ್ಐಟಿ ತನಿಖೆ ಮುಂದುವರಿಸಿದೆ. ತನಿಖೆಯಿಂದಷ್ಟೇ ಎಲ್ಲ ಸತ್ಯಾಸತ್ಯತೆ ಬಯಲಾಗಬೇಕಿದೆ. ಬ್ಯೂರೋ ರಿಪೋರ್ಟ್, TV9.